ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ಬಾದಾಮ್ ತಿಂತೀರಾ? ಹಾಗಾದ್ರೆ ಈ ವಿಡಿಯೋವನ್ನ ನೋಡ್ಲೇಬೇಕು. ನೀವು ದಿನಕ್ಕೆ ಎಷ್ಟು ಬಾದಾಮ್ ತಿಂತೀರಾ? ಇದು ಎಷ್ಟು ಡೇಂಜರಸ್ ಗೊತ್ತಾ? ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಅಂತಾರೆ ತಜ್ಞರು. ಹಾಗಾದ್ರೆ ಏನಿದು ಬಾದಾಮ್ ಕತೆ? ನೋಡ್ಕೊಂಬರೋಣ ಬನ್ನಿ. ನಾವೆಲ್ಲ ಬಾದಾಮ್ ಪೋಷಕಾಂಶಗಳ ಖಜಾನೆ ಅಂತ ಅನ್ಕೊಂಡಿದೀವಿ. ಹೆಲ್ತ್ನ ಪವರ್ ಹೌಸ್ ಅಂತ ಅಂದ್ಕೊಂಡು ಎಷ್ಟು ಬೇಕೋ ಅಷ್ಟು ಬಾದಾಮ್ಗಳನ್ನ ತಿಂತೀವಿ. ಆದರೆ ಇದು ತಪ್ಪು, ನಾವು ಮಾಡೋ ದೊಡ್ಡ ತಪ್ಪು. ಇದು ಒಳ್ಳೇದಲ್ಲ. ಒಂದು ನೆನ್ಪಿರ್ಲಿ, ಬಾದಾಮನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ. ಎಚ್ಚರ, ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಅತಿಯಾಗಿ ಬಾದಾಮ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಗಾದ್ರೆ ದಿನಕ್ಕೆ ಎಷ್ಟು ಬಾದಾಮ್ ತಿನ್ಬೇಕು, ಹೇಗ್ ತಿನ್ಬೇಕು, ಜಾಸ್ತಿ ಆದ್ರೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ, ಯಾರೆಲ್ಲ ಬಾದಾಮನ್ನ ತಿನ್ನಬಾರ್ದು, ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ತಜ್ಞರ ಪ್ರಕಾರ ವಯಸ್ಕರು ದಿನಕ್ಕೆ 10 ರಿಂದ 15 ಬಾದಾಮ್ಗಳನ್ನ ತಿನ್ಬೋದು. ಯಾವುದೇ ಕಾರಣಕ್ಕೂ ಇದಕ್ಕಿಂತ ಹೆಚ್ಚು ತಿನ್ನೋ ಹಾಗಿಲ್ಲ. ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಂದಹಾಗೆ ಬಾದಾಮ್ನಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದೇ, ಆದ್ರೆ ಅತಿ ಆಗಬಾರ್ದು. ವಿಟಮಿನ್ ಇ ಜಾಸ್ತಿ ಆದ್ರೆ ಇದು ವಿಷಕ್ಕೆ ಸಮ. ಇದರಿಂದ ಹೊಟ್ಟೆಯ ಸೆಳೆತ, ಅತಿಸಾರದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಇನ್ನು ಇದರಲ್ಲಿ ಕ್ಯಾಲರಿ ತುಂಬಾನೇ ಇದೆ, ಆರೋಗ್ಯಕರ ಕೊಬ್ಬು ಜಾಸ್ತಿನೇ ಇದೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಆದ್ರೆ ಮಿತಿಯಲ್ಲಿ ಇರಬೇಕು. ಇದೇನಾದ್ರೂ ಜಾಸ್ತಿ ಆದ್ರೆ ನಿಮ್ಮ ತೂಕ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ತೂಕ ಜಾಸ್ತಿ ಆದ್ರೆ ಅದನ್ನ ಮತ್ತೆ ಇಳಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟು ಮಾತ್ರ ತಿನ್ನಿ. ಅದೇ ರೀತಿಯಾಗಿ ಬಾದಾಮ್ ತುಂಬಾನೇ ಹೀಟ್. ಇದರ ಜೊತೆಗೆ ಬಾದಾಮನ್ನ ಓವರ್ ಆಗಿ ತಿಂದ್ರೆ ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ತಿಂದಿದ್ದು ಸರಿಯಾಗಿ ಅರ್ಗಿಲ್ಲ ಅಂತ ಅಂದ್ರೆ, ಜೀರ್ಣ ಆಗಿಲ್ಲ ಅಂತ ಅಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಕೆಲವರಿಗೆ ಬಾದಾಮ್ ತಿಂದ್ರೆ ಆಗೋದೇ ಇಲ್ಲ. ಬಾದಾಮ್ ತಿಂದ್ರೆ ಕೆಲವರಿಗೆ ಅಲರ್ಜಿ ಆಗತ್ತೆ. ಅಂತವರು ಈ ಬಾದಾಮ್ನಿಂದ ದೂರ ಇರೋದೇ ಒಳ್ಳೇದು. ಬಾದಾಮ್ಗೆ ಬದಲು ಬೇರೆ ಆಲ್ಟರ್ನೇಟಿವ್ ನಟ್ಸ್ ಇರುತ್ತೆ, ಅದನ್ನ ತಿನ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಬಾದಾಮನ್ನ ಜಾಸ್ತಿ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ. ಹಾಗಾದ್ರೆ ಈ ಬಾದಾಮನ್ನ ಹೇಗ್ ತಿನ್ಬೇಕು? ವೀಕ್ಷಕರೇ, ಈ ಬಾದಾಮನ್ನ ಹಿಂದಿನ ದಿನ ರಾತ್ರಿ ನೆನೆಸಿಟ್ಟು ತಿಂದ್ರೆ ತುಂಬಾನೇ ಒಳ್ಳೇದು. ಯಾವುದೇ ಕಾರಣಕ್ಕೂ ನೇರವಾಗಿ ಅಂದ್ರೆ ನೆನೆಸದೆ ಹಾಗೆ ಬಾದಾಮನ್ನ ತಿನ್ನೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇದು ತುಂಬಾನೇ ಹೀಟು. ಇದರಿಂದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜೀರ್ಣಕ್ರಿಯೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ರೆ ವೀಕ್ಷಕರೇ, ನಾನು ಕಂಪ್ಲೀಟ್ ಆಗಿ ಬಾದಾಮ್ ತಿಂದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ, ಬಾದಾಮ್ ತಿನ್ನಿ ಅಂತ ಹೇಳ್ತಾ ಇಲ್ಲ. ಒಂದು ನೆನಪಿರ್ಲಿ, ಬಾದಾಮ್ ತಿನ್ನಿ, ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದ್ರೆ ಅತಿಯಾಗಿ ಬೇಡ. ಅತಿಯಾಗಿ ತಿಂದ್ರೆ ಮಾತ್ರ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಬಾದಾಮ್ ತಿನ್ಬೇಕಾದ್ರೆ ಎಚ್ಚರ ಇರ್ಲಿ, ಓವರ್ ಆಗಿ ತಿನ್ನೋದಕ್ಕೆ ಹೋಗ್ಬಿಡಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.